ಓಕೆ, ಅಪ್ಪ ಆಶೀರ್ವಾದ ಮಾಡಾಯ್ತಲ್ಲ, ಬನ್ನಿ ಎಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ. ಅಲ್ಲ, ಇವಾಗಿನ ಹುಡುಗರು ಮದುಮಕ್ಕಳು ಹೆಂಗಿರಬೇಕು, ಫಾಸ್ಟ್ ಆಗಿರ್ಬೇಕು. ನೀವೇನು ಸ್ಲೋ ಆಗಿದ್ದೀರಾ? ಬನ್ನಿ ಕ್ವಿಕ್. ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹೇಳ್ತಿದ್ದೋನು ಮದುಮಕ್ಕಳನ್ನ ಬೇಗ ಬನ್ನಿ ಅಂತ ಅವಸರ ಮಾಡ್ತಿದ್ದಾನೆ. ಅದೇನೋ ಹೇಳ್ತಾರಲ್ಲ, ಭೂತದ ಕೈಯಲ್ಲಿ ಭಗವದ್ಗೀತೆ ಕೊಟ್ರೆ ಹೀಗೆ ಆಗೋದು. ಓಹೋ, ಅಂತೂ ನನ್ನನ್ನ ಭೂತಕ್ಕೆ ಹೋಲಿಸ್ಬಿಟ್ಯಪ್ಪ. ಇರ್ಲಿ ಬಿಡು, ಎಷ್ಟೇ ಆದ್ರೂ ಅಣ್ಣ ಅಲ್ಲ. ಹೇಳ್ಕೊ, ಈಗ ಲೇಟ್ ಆಗತ್ತೆ, ಬನ್ನಿ ಎಲ್ಲ ಬನ್ನಿ. ಅಣ್ಣ ಶುರು ಮಾಡಿ ಬನ್ನಿ. ಏಯ್ ಡ್ಯಾನ್ಸ್. ಪೂಜೆ ಶುರು ಆದ್ಮೇಲೆ ನೀವು ಒಳಗ ನುಡಿಸ್ಬೇಕು, ಅಲ್ಲಿವರೆಗೂ ನುಡಿಸ್ಬೇಕು. ಬನ್ನಿ ಶಾಂತಕ್ಕ, ತಡ ಮಾಡ್ಕೊಂಬಿಟ್ರಿ. ಇಲ್ಲ ಪೂಜೆ ಹೊತ್ತಿಗೆ ಬನ್ನಿ. ಸರಿ, ಹಾಗಾದ್ರೆ ಪೂಜೆ ಶುರು ಮಾಡೋಣ. ಅಗಸ್ತ್ಯ, ವಿವೇಕ್, ಮುಂದೆ ಬನ್ನಿ. ಅಲ್ಲಿಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅಲ್ಲಿಟ್ಬಿಟ್ಟು ನಮಸ್ಕಾರ ಮಾಡ್ಕೊ. ಅನಿಕಾ, ವೃಂದ, ಮುಂದೆ ಬನ್ನಿ. ಈಗ ನೀವು ಶುರು ಮಾಡ್ಕೊಳ್ಳಿ. ಆಕಾಶಕ್ಕೆ ಚಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋತ್ತರ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ. ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ವಿವೇಕ್, ಆರತಿ ಮಾಡಿ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ.
ಅಗಸ್ತ್ಯ ಇಬ್ರು ಪೂಜೆ ಮಾಡಿ. ಅಗಸ್ತ್ಯ ಇಲ್ಲಿಂದ ಮದುವೆ ಕಾರ್ಯಗಳೆಲ್ಲ ಶುರು ಆಗ್ತಾ ಇದೆ. ಯಾವುದೇ ವಿಘ್ನಗಳಿಲ್ಲದೆ ಎಲ್ಲ ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡೆಯಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳಿ. ದೇವ್ರೆ, ಮುಂದೇನಾಗುತ್ತೋ ನಂಗೆ ಗೊತ್ತಿಲ್ಲ, ಆದರೆ ನೀನು ನನಗೆ ಅನ್ಯಾಯ ಮಾಡಲ್ಲ, ಅಗಸ್ತ್ಯ ಸರ್ ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಲ್ಲಿದ್ದೇನೆ. ದಯವಿಟ್ಟು ಕಾಪಾಡು. ಕಾವೇರಿ, ಆ ಮಂಗಳಾರತಿ ತಗೊಂಡು ಎಲ್ರಿಗೂ ಕೊಡಮ್ಮ. ಅವಳು ಯಾಕೆ ಕೊಡಬೇಕು ಅತ್ತೆ? ಶುಭ ಕಾರ್ಯ ನಡೀತಾ ಇದೆ, ಈಗಿದೆಲ್ಲ ಬೇಕಾ? ಸುಮ್ಮನೆ ಇರಮ್ಮ. ಓಕೆ 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 ಇವಾಗ ಚಪ್ರಶಾಸ್ತ್ರ ಎಲ್ಲ ಮುಗೀತಲ್ಲ, ನಡೀರಿ ಒಳಗೋಣ. ಬನ್ನಿ ಎಲ್ಲ ನಡಿ. ಏಯ್ ಬಾರ ಇಲ್ಲಿ. ಅತ್ತೆ, ಆ ಕಡೆ ಈ ಕಡೆ ಓಡಾಡ್ಕೊಂಡು ಏನೇ ಮಾಡ್ತಿದ್ಯಾ? ಅಡುಗೆ ಮನೆಗೆ ಹೋಗ್ತಾ ಇದ್ದೆ. ಇಲ್ಲೇ ಓಡಾಡ್ಕೊಂಡು ಮನೇಲೇ ಇರಬೇಕು ಅನ್ಕೊಂಡಿದ್ಯಾ? ನಿನ್ನ ಅವಶ್ಯಕತೆ ನಮ್ಗೇನು ಇಲ್ಲ ಅಮ್ಮ. ನಿನಗೇನು ಸ್ಕೂಲಲ್ಲಿ ಟೀಚ್ ಮಾಡೋದು ಇಷ್ಟ ತಾನೆ? ಅಲ್ಲಿಗೆ ಹೋಗು. ಶುಭ ಕಾರ್ಯ ನಡೆಯುವಾಗ ಅನಿಷ್ಟ ದೂರದಲ್ಲಿದ್ರೇನೆ ಒಳ್ಳೇದು. ಮನೇಲಿದ್ದು ಇನ್ನೊಂದು ರಾಧ ಅಂತ ಆಗೋದು ಬೇಡ. ಏನಂದ್ರಿ ಅತ್ತೆ? ಕೇಳಿಸ್ಲಿಲ್ಲ. ಏಯ್, ಪದೇ ಪದೇ ಅತ್ತೆ ಅಂತ ಕರೆದು ನನ್ನ ಇರಿಟೇಟ್ ಮಾಡಬೇಡ ಅಂತ ಎಷ್ಟು ಸಲನೇ ಹೇಳ್ಬೇಕು ನಿನಗೆ? ನಿನ್ನ ನೋಡಿದ್ರೆ ನನಗೆ ಉರಿಯುತ್ತೆ. ನೋಡು, ನಮ್ಮ ಮನೆ ಕೆಲ್ಸದ ಚಿಂತೆ ನಿನಗೆ ಬೇಡ. ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಆಳು ಕಾಳುಗಳಿದ್ದಾರೆ, ಎಲ್ಲ ನೋಡ್ಕೋತಾರೆ. ನಿನ್ನ ಕೆಲಸ ನೋಡ್ಕೊಂಡು ನೀನು ಹೋಗ್ಬೋದು. ನಿನ್ನ ಕಾಳಜಿ ನಮಗೇನು ಬೇಕಾಗಿಲ್ವೇ? ಏಯ್, ಏನೇ ನಗ್ತಿದ್ಯಾ? ನಾನೇನಾದರೂ ಜೋಕ್ ಹೇಳ್ತಾ ಇದ್ದೀರಾ? ಇಲ್ಲ ಅತ್ತೆ, ನನ್ನನ್ನು ಕಳಿಸೋ ನಿಮ್ಮ ಪ್ರಯತ್ನ ನೋಡಿ ನಗು ಬಂತು ಅಷ್ಟೆ. ನೀವೆಷ್ಟೇ ಲೆಕ್ಕಾಚಾರ ಹಾಕಿ ನನ್ನನ್ನು ಮನೆಯಿಂದ ಆಚೆ ಕಳಿಸೋ ಪ್ರಯತ್ನ ಪಟ್ಟರು, ದೂರ ಇಡೋ ಪ್ರಯತ್ನ ಪಟ್ಟರು, ಏನು ನಡಿಬೇಕಂತಿರುತ್ತೋ ಅದು ನಡೆದೇ ನಡೆಯುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ನಾನು ನಡೆಸ್ತೇನೆ. ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ ಅತ್ತೆ. ದೇವರು ಅಷ್ಟು ಒಂದೇ ಊರ ಹಬ್ಬ ನಡೆಯುತ್ತಾ? ಹಾಗೆ ನಿಮ್ಮ ಮಗ ತಾಳಿ ಕಟ್ತೆ ಮದುವೆ ಆಗುತ್ತಾ? ನನಗೆ ನನ್ನ ಅಗಸ್ತ್ಯ ಸರ್ ಮೇಲೆ ನಂಬಿಕೆ ಇದೆ. ಅವ್ರು ನನಗೆ ಮೋಸ ಮಾಡಲ್ಲ, ನಮ್ಮ ಸಂಬಂಧಕ್ಕೆ ಅನ್ಯಾಯ ಮಾಡಲ್ಲ. ಇನ್ನೂ ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಂದ್ರೆ ಅಗಸ್ತ್ಯ ಸರು ವೃಂದನ ಮದುವೆ ಆಗಲ್ಲ.
ಅಗಸ್ತ್ಯ ನಿನ್ ಪರವಾಗಿದ್ದಾನೆ ಅಂತ ಅದೆಷ್ಟೇ ಕಾನ್ಫಿಡೆನ್ಸ್ ನಿನಗೆ, ಅತ್ತೆ ನಿನ್ ಪರವಾಗಿರ್ಬೋದು. ಅಗಸ್ತ್ಯ ನನ್ನ ಮಗ, ಅವನು ಯಾವತ್ತೂ ನನ್ನ ಮಾತನ್ನ ಮೀರಲ್ಲ. ಅತ್ತೆ, ಎಲ್ಲ ಬಂದಕ್ಕೂ ಅದರದ್ದೇ ಆದ ಬೆಲೆ ಪ್ರೀತಿ ಇದ್ದೇ ಇರುತ್ತೆ. ಹಾಗೆ ನೋಡೋಕೆ ಹೋದರೆ ಅಗಸ್ತ್ಯ ಸೆರೆಗೆ ನಾನು ನೀವು 2 ಕಣ್ಣಿದ್ದ ಹಾಗೆ. ಈ ಕಣ್ಣು ಇಷ್ಟ ಇಲ್ಲ, ಈ ಕಣ್ಣು ಬೇಡ ಅನ್ನೋದಕ್ಕಾಗತ್ತಾ? ಈ ಕಣ್ಣಲ್ಲೂ ಸರಿ ಅನಿಸಿದ್ದನ್ನೇ ನೋಡ್ತೀವಿ, ಇಷ್ಟ ಇಲ್ಲ ಅಂದರೆ ಮುಖ ತಿರುಗಿಸ್ಕೊಂಡ್ಬಿಡ್ತೀವಿ. ಹಾಗೆ ಅಗಸ್ತ್ಯ ಸೆರು ಯಾರೇ ತಪ್ಪು ಮಾಡಿದ್ರು ವಿರೋಧಿಸ್ತಾರೆ. ಅದು ನಿಮಗೂ ಗೊತ್ತಲ್ವಾ ಅತ್ತೆ?